ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತೆ ಕೆರಳಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಬಿಜೆಪಿ ನಾಯಕರು ತೆರಿಗೆ ತಾರತಮ್ಯ ಆರೋಪ ತಳ್ಳಿ ಹಾಕಿದ್ದಕ್ಕೆ ಸಿಎಂ ಗುಡುಗಿದ್ದಾರೆ. ನಾನು ಒಂದು ವೇಳೆ ಹೇಳಿದ್ದು ಸುಳ್ಳಾದ್ರೆ ರಾಜಕೀಯ ಬಿಡ್ತೀನಿ ಅಂತ ಕೆಂಡಕಾರಿದ್ರು. ತೆರಿಗೆ ವಿಚಾರವಾಗಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿರೋದು ಸತ್ಯ. ನಾವು ಕೇಂದ್ರದವರು ಹೇಳಿದಕ್ಕೆಲ್ಲ ಯಡಿಯೂರಪ್ಪರಂತೆ ತಲೆ ಅಲ್ಲಾಡಿಸಬೇಕಾ ಅಂತ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆ ಅನ್ಯಾಯ ಆದರೆ ಪ್ರತಿಭಟಿಸಬಾರ್ದ? ಯಡಿಯೂರಪ್ಪ ಪ್ರತಿಭಟಿಸಲಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರು ಅಂತೆ, ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಅನ್ಯಾಯ ಆಗಿದೆ. ನಾವು 100 ರೂಪಾಯಿ ತೆರಿಗೆ ಕೊಟ್ಟರೆ ಏನು ಅವ್ರ ಜೇಬಿನಿಂದ ಕೊಟ್ಟಾರ? ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ ನಾವು 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು 12ರಿಂದ 13 ರೂಪಾಯಿ. ಇದಕ್ಕೆ ಒಪ್ಪಿಗೆನಾ ನಿಮಗೆ? ನೀವೆಲ್ಲ ಕನ್ನಡಿಗರು. ಆರ್ ಯು ಅಗ್ರಿ ವಿತ್ ದಿಸ್? ದೆನ್ ಯು ಪ್ರೊಟೆಸ್ಟ್. ನಾನು ಸುಳ್ಳು ಹೇಳ್ತೀನಿ ಅಂತ ಆದರೆ ರಾಜಕೀಯ ಬಿಟ್ಬಿಡ್ತೀನಿ. 4,30,000 ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ. ನಮಗೆ ಬರೋದು 52,257 ಕೋಟಿ ರೂಪಾಯಿ. ಸಾರಿ, 50,257 ಕೋಟಿ ರೂಪಾಯಿ. 50,257 ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ನಮಗೆ ನಮ್ಮ ಡೆವಲ್ಯೂಷನ್ನಲ್ಲಿ ಮತ್ತು ಗ್ರ್ಯಾಂಟ್ಸ್ನಲ್ಲಿ. ಇನ್ನು ಉಳಿದದೆಲ್ಲ ಅವರೇ ಇಟ್ಕೋತಾರೆ. 4,30,00,000ಕ್ಕಿಂತ ಹೆಚ್ಚು ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ. ಕರ್ನಾಟಕ ಇಸ್ ನಂಬರ್ಸ್ 2 ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ. ನಮಗೆ ಕೊಡಲಿಲ್ಲ ಅಂದ್ರೆ ಸುಮ್ಮನೆ ಇರಬೇಕಾ? ಯಡಿಯೂರಪ್ಪನವ್ರು ಬಾಯಿ ಮುಚ್ಕೊಂಡಿದ್ದಾರೆ ಅಂತಂದ್ರೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಯಡಿಯೂರಪ್ಪನವ್ರು ತಲೆ ಆಡಿಸ್ತಾರೆ ಅಂತಂದ್ರೆ ನಾವು ಅಲ್ಲಾಡಿಸ್ಬೇಕಾ? ಯು ಕಾಂಟ್ ಕೀಪ್ ಕ್ವೈಟ್.